1/4 kg ನುಗ್ಗೆಕಾಯಿ ಬಿಡಿಸಿಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಅರ್ಧ ಹೋಳು ಕಾಯಿ, ಒಂದು ಇಷ್ಟು ಮೆಣಸಿನ್ಕಾಯಿ ಬೇಕು, ಕಡಲೆ, ಹುರ್ಗಡ್ಲೆ, ಬೆಳ್ಳುಳ್ಳಿ ಸಣ್ಣದು 2 ಇತ್ತು, 2 ಹಾಕಿದ್ದೀನಿ ನೋಡಿ. ಬೆಳ್ಳುಳ್ಳಿ, ಚಕ್ಕೆ ಲವಂಗ ಸಾಕಿಷ್ಟು. ಚಾಪೀಸ್ ಮಾಡೋಕ್ಕೆ ನುಗ್ಗೆಕಾಯಿ ಚಾಪೀಸು. ಈ ಮಟನ್ ಯಾರು ತಿನ್ನಲ್ಲ ಅನ್ನೋರು ಇದನ್ನು ಮಾಡ್ಕೊಂಡು ತಿಂದರೆ ರುಚಿಯಾಗಿರ್ತದೆ. ಈರುಳ್ಳಿ, ಇದು ಮಟನ್ನೇ ಮೀರಿಸ್ತದೆ. ತಿಂದೋದವರು ತಿನ್ನಿ, ಮಟನ್ ತಿಂದೋದವರು ಇದನ್ನು ಮಾಡ್ಕೊಂಡು ತಿನ್ನಿ. ಅರಿಶಿನ ಹಾಕೋದಕ್ಕೆ. ಇದು ಒಗ್ಗರಣೆಗೆ ಈರುಳ್ಳಿ, ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇರಲಿಲ್ಲ. ಇವಾಗ ಶುಂಠಿ ಹಾಕ್ತಾಯಿದ್ದೀನಿ. ಖಾರ ರೆಡಿಯಾಗಿದೆ. ಎಣ್ಣೆ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಚಾಪೀಸ್ಗೆ ಸಾಸಿವೆ ಹಾಕ್ತೀನಿ. ಅದಕ್ಕೆ ನಾನು ಚೆನ್ನಾಗಿ ಸಿಡಿದ ಮೇಲೆ ಈರುಳ್ಳಿ ಹಾಕ್ತೀನಿ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರ್ತದೆ ಅಂತ. ಸ್ವಲ್ಪ ಹಾಕಿದ್ಮೇಲೆ ನುಗ್ಗೆಕಾಯಿ ಹಾಕ್ಬೇಕು. ನುಗ್ಗೆಕಾಯಿ ಹಾಕ್ಬಿಟ್ಟು ಉರಿಬೇಕು ಚೆನ್ನಾಗಿ. ಅದನ್ನು ಎಣ್ಣೆಲಿ ಚೆನ್ನಾಗಿ ಹುರಿದ್ಬಿಟ್ಟು ಮಸಾಲೆ ಹಾಕೋದು. ಒಂದು 5 ನಿಮಿಷ ಮುಚ್ಚಿಡ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ, ನಮಗೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋಕ್ಕಷ್ಟೇ. ಬೇಯಲಿ. ನೋಡಿ ಕುದೀತಾ ಇದೆ ಇವಾಗ ಸಾಂಬಾರು. ಚೆನ್ನಾಗಿ ನುಗ್ಗೆಕಾಯಿ ಬೆಂದಮೇಲೆ 1/4 ಗಂಟೆ ನುಗ್ಗೆಕಾಯಿ ಎಲ್ಲ ಬೇಯಿಸ್ತದೆ. ಇವಾಗ ಬೇಯ್ತಾ ಇದೆ. ನುಗ್ಗೆಕಾಯಿ ಚಾಪೀಸ್ ರೆಡಿಯಾಗಿದೆ. ಕಾಯಿ ಬೆಂದಿದೆ ನೋಡಿ. ಚಿಮ್ಬೇಕಾದ್ರೆ ತೋರಿಸ್ತೀನಿ ನೋಡಿ. ಬೆಂದೈತೆ, ಆಗಿದೆ. ನಮಗೆ ಹಿಂಗಿದ್ರೆ ಸಾಕು. ಇನ್ನೊಂದು ಸ್ವಲ್ಪ ಬೇಯಿಸಿದ್ರೆ ಇನ್ನೂ ಗಟ್ಟಿ ಆಯ್ತದೆ, ಕಳ್ಳೆ ಹಾಕಿರೋದ್ರಿಂದ ನಮಗೆ ಸಾಕು ಇದು. ನೀವು ಬೇಕಾದರೆ ಇನ್ನೊಂದು ಸ್ವಲ್ಪ ಕಮ್ಮಿ ನೀರು ಇಟ್ಕೊಳ್ಳಿ. ನೋಡಿ ಸೂಪರಾಗೈತೆ, ಆಗೈತೆ, ರೆಡಿ ಆಗೈತೆ. ಅದು ಅನ್ನ ರೆಡಿಯಾಗಿದೆ. ನುಗ್ಗೆಕಾಯಿ ಚಾಪೀಸ್ ರೆಡಿ. ನೋಡಿ